ಕ್ಷೇತ್ರದಲ್ಲಿದ್ದೀವಿ. ಇಲ್ಲಿನ ಜನ ಅವರ ಬಗ್ಗೆ ಏನ್ ಹೇಳ್ತಾರೆ? ಅವರು ಜೀವ ಬೆದರಿಕೆ ಮತ್ತು ಜಾತಿ ನಿಂದನೆ ಹೆಸರಲ್ಲಿ ಅರೆಸ್ಟ್ ಆಗಿದ್ದಾರೆ. ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಈಗ ಆರೋಪ ಕೊಟ್ಟಿರುವಂಥ ಕಂಪ್ಲೇಂಟ್ ಕೊಟ್ಟಿರುವಂಥ ವ್ಯಕ್ತಿ ಸುಮಾರು 15 ವರ್ಷದಿಂದ ಅವ್ರ ಜೊತೆಲಿದ್ದವರು. ಅವ್ರ ಹೆಸರನ್ನ ಅವ್ರು ತಗೊಂಡೇ ಇಲ್ಲ. ಹ್ಯಾಕ್ ಕಂಪ್ಲೇಂಟ್ ಆಯಿತು ಮೇಡಮ್? ಅವರು ಯಾವತ್ತು ಯಾರಿಗೂ ಅವರು ತಪ್ಪಾಗಿ ಯಾವತ್ತೂ ಮಾತಾಡಿದ್ಯೋ ನಮ್ಗೆ ಇವತ್ತು ತನಕ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಜೊತೆ ನಾವು 13 ವರ್ಷದಿಂದ ಓಡಾಡ್ತಾ ಇದ್ದೀವಿ. ಕಾನೂನನ್ನ ಅವ್ರಿಗೆ ಹೆಂಗ್ ಬೇಕು ಹಂಗೆ ಮಿಸ್ಯೂಸ್ ಮಾಡ್ತಿದ್ದಾರೆ. ಮಾತಿತ್ರ ಅವ್ರ ಬೆಂಬಲಿಗರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ನಮ್ಮ ಸರ್ಕಾರ ಇದೆ, ಯಾರೇನು ಮಾಡ್ಕೊತಾರೆ ಅನ್ನೋ ಒಂದು ಹಮ್ಮಲ್ಲಿ ಮಾತಾಡ್ತಿದ್ದಾರೆ. ಅವರು ವಿರೋಧ ಪಕ್ಷ ನಾಯಕರು ಇವತ್ತಿಂದಲ್ಲ ಸುಮಾರಾಗಿ ಒಂದು 15 ವರ್ಷದಿಂದ ಅವ್ರ ಮೇಲೆ ಪಿತೂರಿ ಮಾಡ್ತಾನೆ ಇದ್ದಾರೆ. ನಮಸ್ತೆ ವೀಕ್ಷಕರೇ, ಆರ್ ನಗರ ಕ್ಷೇತ್ರದ ಶಾಸಕರಾದಂತಹ ಮುನಿರತ್ನ ಅವರು ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಹೆಸರಲ್ಲಿ ಅರೆಸ್ಟ್ ಆಗಿದ್ದಾರೆ. ನಾವಿವತ್ತು ಆರ್ ನಗರ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಇಲ್ಲಿನ ಜನ ಅವರ ಬಗ್ಗೆ ಏನ್ ಹೇಳ್ತಾರೆ? ಅವರು ಜೀವ ಬೆದರಿಕೆ ಮತ್ತು ಜಾತಿ ನಿಂದನೆ ಹೆಸರಲ್ಲಿ ಅರೆಸ್ಟ್ ಆಗಿದ್ದಾರೆ. ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ? ಮತ್ತೆ ಅವರು 4 ಬಾರಿ ಶಾಸಕರಾಗಿದ್ದಾರೆ. ಅವರ ಅಭಿವೃದ್ಧಿ ಕಾರ್ಯದಲ್ಲಿ ಹೇಗೆ ಕೆಲಸ ಮಾಡ್ತಿದ್ರು, ಯಾವ ರೀತಿಯಾಗಿ ಅವರು ಜನರಿಗೆ ಬೆಂಬಲ ನೀಡ್ತಿದ್ರು ಅಥವಾ ಯಾವ ರೀತಿಯಾಗಿ ಜನರಿಗೆ ಸಪೋರ್ಟಿವ್ ಆಗಿ ನಿಂತಿದ್ರು ಅಂತ ಕೇಳೋಣ ಬನ್ನಿ. ಖಂಡಿತ ಅವರು ಆ ರೀತಿ ಮಾತಾಡಿರಲ್ಲ. ಇದು ಸುಳ್ಳು ಹಾಡಿಯು ಅಂತ ಹೇಳ್ತೀನಿ ಮೇಡಮ್. ಮುನಿರತ್ನ ಸರು ಯಾವುದೇ ಒಬ್ಬ ವ್ಯಕ್ತಿಗೂ ಕೇವಲ ಮಾತಾಡೋರು ಅಲ್ಲ. ಇದು ನಾವು ಸುಮಾರು ಅವ್ರ ಜೊತೆಲಿ ಒಂದು 15 ವರ್ಷದಿಂದ ಇದ್ದೀವಿ. ಇದು ಸುಳ್ಳು ಆರೋಪ ಅಂತ ಹೇಳ್ತೀನಿ ಮೇಡಮ್. ಈಗ ಆರೋಪ ಕೊಟ್ಟಿರುವಂಥ ಕಂಪ್ಲೇಂಟ್ ಕೊಟ್ಟಿರುವಂಥ ವ್ಯಕ್ತಿ ಸುಮಾರು 15 ವರ್ಷದಿಂದ ಅವ್ರ ಜೊತೆಲಿದ್ದವರು. ಅವ್ರ ಹೆಸರನ್ನ ಅವ್ರು ತಗೊಂಡೇ ಇಲ್ಲ. ಹ್ಯಾಕ್ ಕಂಪ್ಲೇಂಟ್ ಆಯಿತು ಮೇಡಮ್? ಅವ್ರ ಹೆಸರು ತೆಗ್ದೇನಾದರೂ ಬೈದರೆ ನನ್ನನ್ನು ಆರೋಪ ಮಾಡಿದ್ದಾರೆ ಅಂತ ಅವ್ರು ಕಂಪ್ಲೇಂಟ್ ಮಾಡ್ಬೋದಲ್ಲ. ಅವ್ರ ಹೆಸರು ತಗೊಂಡಿಲ್ಲ, ಆದರೂ ಅವರು ಆರೋಪ ಮಾಡಿದ್ದಾರೆ. ಇದು ಸುಳ್ಳು ಅಲ್ವಾ? ಸುಳ್ಳು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ ಮಾಧ್ಯಮದವ್ರಿಗೆ? ಇದು ಸುಳ್ಳು ಆರೋಪ. ನಿನ್ನೆ ನೀವೊಂದು ಆಡಿಯೋ ನೋಡಿರ್ಬೋದು. ಈ ಆಡಿಯೋ ನೋಡಿ ಯಾರು ಏನೇನು ಮಾತಾಡಿಕೊಂಡು ಆ ಚೆಲುವರಾಜನ್ನವ್ರನ್ನೇ ಹುರಿದುಂಬಿಸಿ ಅವ್ರನ್ನ ಕರ್ಕೊಂಬಂದು ಅವ್ರ ಕೈಲಿ ಕಂಪ್ಲೇಂಟ್ ಹಾಕ್ಸಿದ್ದಾರೆ. ಇದೆಲ್ಲ ಸುಳ್ಳು ಆರೋಪ ಮೇಡಮ್. ಮುನಿರತ್ನ ಸರು ಬಡವ್ರಿಗೆ, ದಲಿತರಿಗೆ ಕಾರ್ಗಳಿಂದ ಹಿಡಿದು ಸ್ಕೂಲ್ ಫೀಸ್ಗಳಿಂದ ಹಿಡಿದು ಬುಕ್ಸ್ಗಳಿಂದ ಪ್ರತಿ ವರ್ಷ ಕೊಡ್ತಾರೆ. ಯಾಕೆ ಕೊಡ್ತಾಯಿದ್ರು? ನಮ್ಮ ಭಾಗದಲ್ಲಿ ಸುಮಾರು 11,000 ದಲಿತರಿದ್ದಾರೆ. ಮೋಹನ್ ಕುಮಾರ್ ನಗರ ಅಂತ ಒಂದು ಬಡಾವಣೆಯಲ್ಲಿ ಎಲ್ಲ ದಲಿತರು, ನಮ್ಮ ಗೌಡ್ರುಗಳು ಎಲ್ಲ ಜಾತಿ ಮಿಕ್ಸ್ ಆಗಿದೆ. ಸುಮಾರು ಅಲ್ಲಿ ಒಂದು 11,000 ಬಡಾವಣೆ ಇದೆ. 11,000 ಜನ ಇದ್ದಾರೆ. ಅವ್ರಿಗೆಲ್ಲ ಸಹಕಾರ ಮಾಡ್ತಾಯಿದ್ವಿ. ಬೆಳಗಿನ ಸಂಜೆವ್ರಿಗೆ ನೀರು ಬೇಕಾ ನೀರು ಕೊಡ್ತೀವಿ. ಅವ್ರಿಗೇನು ಕಷ್ಟ ಸುಖ ಬೇಕಾ ಕಷ್ಟ ಸುಖ ಸ್ಪಂದಿಸ್ತೀವಿ. ಇದೆಲ್ಲ ಇದ್ದುಕೊಂಡು ಸರ್ ಆ ರೀತಿ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಕೋಪ ಬರಲ್ಲ. ಹೇಳಬೇಕು ಅಂದರೆ ನಮ್ಗೆ ಹೇಳ್ತಾರೆ, ನೀವು ಯಾವಾಗಲೂ ಶಾಂತಿಯಿಂದ ಇರಬೇಕು, ಪಬ್ಲಿಕ್ ಜೊತೆಲಿ ಏನು ಮಾತಾಡಬಾರ್ದು, ಶಾಂತಿಯಿಂದ ಪಬ್ಲಿಕ್ನ ತೊಗೊಳ್ಳಿ, ಜಾತಿ ಭೇದ ಏನು ಮಾಡಬೇಡಿ ಅಂತ. ಯಾವತ್ತೂ ಅವರು ಜಾತಿ ಭೇದ ಮಾಡಿದವರೆಲ್ಲ ಅಂಥ ವ್ಯಕ್ತಿನೇ ಅಲ್ಲ ಅವರು. ಆ ರೀತಿಯಾಗಿದ್ರೆ 4 ಸಲ MLA ಆಗಿ ಗೆಲ್ತಾ ಇದ್ರಾ? 4 ಸಲ ಜನ ಅವ್ರನ್ನ ಆರಿಸ್ತಾ ಇದ್ರಾ? ಇಲ್ಲ. ಈ ಹಿಂದೆ ನಿಮ್ಗೆ ಗೊತ್ತು, ಒಂದು ಸಲ ಎಲೆಕ್ಷನ್ ಪೋಸ್ಟ್ಪೋನ್ ಆಗಿ ಎಲೆಕ್ಷನ್ ಆಯಿತು. ಆಗ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ವಿ. ಅಂಥ ಸಂದರ್ಭದಲ್ಲೂ ಜನ ಅವ್ರನ್ನ ಆರಿಸಿ ಕಳಿಸಿದ್ದಾರೆ ಅಂದರೆ ಜನಗಳಿಗೆ ಎಷ್ಟು ನಂಬಿಕೆ ವಿಶ್ವಾಸ ಇರ್ಬೋದು ಅವ್ರಿಗೆ ಅಲ್ವಾ? ಇದು ಸುಳ್ಳು ಆರೋಪ ಮೇಡಮ್. ಅವರು ಯಾವತ್ತು ಯಾರಿಗೂ ಅವರು ತಪ್ಪಾಗಿ ಯಾವತ್ತೂ ಮಾತಾಡಿದ್ಯೋ ನಮ್ಗೆ ಇವತ್ತು ತನಕ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಜೊತೆ ನಾವು 13 ವರ್ಷದಿಂದ ಓಡಾಡ್ತಾ ಇದ್ದೀವಿ. ಇದು ಸುಳ್ಳು ಆರೋಪ. ಅವ್ರು ಯಾವತ್ತೂ ಯಾರಿಗೂ ಈ ಥರ ಮಾತಾಡ್ತಾರೆ. ಅವರು ಜೊತೆಗೆ ಹಿಂದುಳಿದ ವರ್ಗದವರು, ಗೌಡಸು, SC ST ಎಲ್ಲ ಜನಾಂಗದವರು ಅವರೇ. ಅವರು ತುಂಬ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ ಹೊರತು ಈ ಥರ ಯಾವತ್ತೂ ಮಾತಾಡಿ ನಾವಂತೂ ಕೇಳಿಲ್ಲ ಮೇಡಮ್. ಇದು ಸುಳ್ಳು ಆರೋಪ ಅಂತ ನಾವು ಹೇಳ್ತೀವಿ ಮೇಡಮ್. ಮಹಿಳೆಯರ ಬಗ್ಗೆ ಅವೇಚ್ಯವಾಗಿ ಮಾತಾಡಿದ್ದಾರೆ, ಕೆಟ್ಟ ರೀತಿಯಾಗಿ ಮಹಿಳೆಯರನ್ನ ನಿಂದನೆ ಮಾಡಿದ್ದಾರೆ ಅಂತ ಹೇಳಿ ಕೇಳಿ ಬಂದಿದೆ. ಇದ್ರ ಬಗ್ಗೆ ನಿಮ್ಗೆ ಮೇಡಮ್, ಮಹಿಳೆಯರಿಗೆ ಅವ್ರು ಯಾವತ್ತೂ ಅವ್ರು ಕೆಟ್ಟದಾಗಿ ಮಾತಾಡೇ ಇಲ್ಲ ಮೇಡಮ್. ಅವ್ರು ವರ್ಷ ಹೆಣ್ಮಕ್ಳಿಗೆಲ್ಲ ಬಾಗಿನ ಕೊಡ್ತಾರೆ. ಏನೋ ಪ್ರತಿಯೊಂದು ಏನೋ ಒಂದು ಹೆಣ್ಮಕ್ಳಿಗೆ ಕಷ್ಟ ಸುಖ ಅಂತ ಹೋದರೆ ಎಲ್ಲ ಹೆಲ್ಪ್ ಮಾಡ್ತಾರೆ. ಇದು ಸುಳ್ಳು ಆರೋಪ ಮೇಡಮ್. ಯಾವತ್ತೂ ಯಾವ ಹೆಣ್ಮಕ್ಳ ಬಗ್ಗೆನೂ ಕೇವಲವಾಗಿ ಮಾತಾಡಿಲ್ಲ ಮೇಡಮ್. ಯಾರೇ ಹೆಣ್ಮಕ್ಳು ಹೋದ್ರೂ ತುಂಬ ಪ್ರೀತಿಯಿಂದ ಮಾತಾಡಿಸಿ ಕಳಿಸ್ತಾರೆ ಮೇಡಮ್. ಇದು ಈ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ನಡೀತಾ ಇದೆ. ಶಾಸಕರು ಯಾವಾಗ ಕಾಂಗ್ರೆಸ್ ಬಿಟ್ಟು BJPಗೆ ಬಂದರು, ಅವ್ರ ಜೊತೆ ಇರೋ ಪ್ರತಿಯೊಬ್ಬರು ಬೆಂಬಲಿಗರ ಮೇಲೆ ಈ ಜಾತಿ ನಿಂದನೆ ಕೇಸ್ನ ಪ್ರತಿಯೊಬ್ಬರ ಮೇಲೆ ಹಾಕ್ತಾನೆ ಇದ್ದಾರೆ. ನನ್ನ ಮೇಲೆ ಕೂಡ ಹಾಕಿದ್ದಾರೆ. ಕಳೆದ ವರ್ಷ ನನ್ನ ಮೇಲೆ ಕೂಡ ಒಂದು ಸುಳ್ಳು ಕೇಸ್ ಹಾಕಿದ್ದಾರೆ. ಇದೇ ವೇಲು ನಾಯಕರ ಬೆಂಬಲಿಗರು ಅವ್ರ ಕಡೆಯವರು ಹೊಡೆದ್ವಿ, ಬಡ್ದ್ವಿ, ಬೈದ್ವಿ ಅಂದ್ಬಿಟ್ಟು ಇದೇ ಥರ ನನ್ನ ಮೇಲೆ ಒಬ್ಬನೇ ಮೇಲಲ್ಲ ಸುಮಾರು ಜನದ ಮೇಲೆ ಕೇಸ್ಗಳು ಹಾಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಇದು ಚಾಲಿ ಆಗ್ಬಿಟ್ಟಿದೆ. ಕಾನೂನನ್ನ ಅವ್ರಿಗೆ ಹೆಂಗ್ ಬೇಕು ಹಂಗೆ ಮಿಸ್ಯೂಸ್ ಮಾಡ್ತಿದ್ದಾರೆ. ಮಾತಿತ್ರ ಅವ್ರ ಬೆಂಬಲಿಗರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ನಮ್ಮ ಸರ್ಕಾರ ಇದೆ, ಯಾರೇನು ಮಾಡ್ಕೊತಾರೆ ಅನ್ನೋ ಒಂದು ಹಮ್ಮಲ್ಲಿ ಮಾತಾಡ್ತಿದ್ದಾರೆ. ನಾವು ಸುಧಾರಿಸ್ಕೊಂಡಿದ್ದೀವಿ. ಇವಾಗ ಅದು ನಮ್ಮ ಶಾಸಕರಿಗೆ ಬಂದಿದೆ. ನ್ಯಾಯ ಅನ್ನೋದು ಎಲ್ಲರಿಗೂ ಒಂದೇ. ನಮ್ಮ ಶಾಸಕರು ತಪ್ಪು ಮಾಡಿರಲ್ಲ. ಅವ್ರನ್ನ ಮಾತಾಡಿರೋ ಅವ್ರು ಯಾವುದೇ ಕಾರಣಕ್ಕೂ ಆ ಥರ ಮಾತು ಆಡಿರಲ್ಲ. ಅದು ನಮ್ಗೆ ಚೆನ್ನಾಗಿ ಗೊತ್ತು. ಈ ಥರ ಇನ್ನೂ ಎಷ್ಟೋ ಆರೋಪಗಳನ್ನ ಹಾಕ್ತಿದ್ದಾರೆ. ಎಷ್ಟು ಹಾಕ್ತಾರೋ ಹಾಕ್ಲಿ, ನಮ್ಮ ಶಾಸಕರು ಸ್ಟ್ರಾಂಗ್ ಆಗಿದ್ದಾರೆ. ನ್ಯಾಯ ಅವ್ರ ಪರವಾಗಿದೆ, ಜನರು ಅವ್ರ ಪರವಾಗಿದ್ದಾರೆ. ನ್ಯಾಯ ಅವ್ರಿಗೆ ಖಂಡಿತ ಸಿಕ್ಕೇ ಸಿಗುತ್ತೆ.
ಶಾಸಕರು ಮಾಡಿರೋ ಅಭಿವೃದ್ಧಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಮೇಡಮ್ ಎಲ್ಲ ಅಭಿವೃದ್ಧಿನೇ ಮೇಡಮ್ ಆಗಿರೋದು. ಇವಾಗ ಕೆಲವೊಂದು ವರ್ಷಗಳಿಂದ ಮಾತ್ರ ಅಭಿವೃದ್ಧಿ ಸ್ಥಗಿತಗೊಂಡಿರೋದು. ಇವಾಗ ಅಭಿವೃದ್ಧಿ ಮತ್ತೆ ಪ್ರಾರಂಭಗೊಂಡಿದೆ. ಅದು ಸಹಿಸಕ್ಕಾಗದೆ ಮತ್ತೆ ಅವ್ರ ಮೇಲೆ ಅಲಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಕಳೆದ ಒಂದೂವರೆ ವರ್ಷದಿಂದ ಅಭಿವೃದ್ಧಿ ಕಂಪ್ಲೀಟಾಗಿ ಸ್ಟಾಪ್ ಆಗಿತ್ತು. ಇವಾಗ ಅದನ್ನೆಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಆಗಲೇ ಅವ್ರ ಮೇಲೆ ಅಲಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಅವ್ರಿಗೇನು ಅಂದರೆ ಮುನಿರತ್ನ ಅವ್ರು ಏನು ಕೆಲಸ ಮಾಡಿಕೊಡ್ದು. ಇವ್ರು ಹೇಳ್ದಂಗೆ ಕೇಳ್ಕೊಂಡು ಕುಣಿತಾ ಇರಬೇಕು. ಕುಣಿದ್ರೆ ಅವ್ರು ಒಳ್ಳೆಯವರು, ಕುಣಿದಿಲ್ಲ ಅಂದರೆ ಅವ್ರು ಕೆಟ್ಟವರು. ಇವ್ರು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಅಷ್ಟೇ. ಬಟ್ ಅವರು ಜನರ ಪರವಾಗಿ ನಿಂತಿರೋದ್ರಿಂದ ಇವ್ರಿಗೆ ಸಹಿಸಕ್ಕಾಗ್ತಿಲ್ಲ. ಜನರು ಅವ್ರ ಪರವಾಗಿದ್ದಾರೆ, ಅವ್ರಿಗೆ ಸಹಿಸಕ್ಕಾಗ್ತಿಲ್ಲ ಅಷ್ಟೇ. ಮಹಿಳೆಯರ ಬಗ್ಗೆನೂ ಕೆಟ್ಟದಾಗ ಮಾತಾಡಿದ್ದಾರೆ. ಮೇಡಮ್ ಮಹಿಳೆಯರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಾರೆ ಅಂತ ಏನು ಹೇಳಿದಾರಲ್ಲ, ಇದೇನೋ ಯಾವುದೋ ಒಂದು ಆಡಿಯೋ, ಒಂದು ಫೇಕ್ ಆಡಿಯೋ ಲಾಂಚ್ ಮಾಡಿದಾರಲ್ಲ. ಈಗ ಅವರೇ ಒಬ್ರು ಕಾಂಟ್ರಾಕ್ಟರ್ಗೆ ಫೋನ್ ಮಾಡಿ ಮಾತಾಡಿರೋದಿದೆ. ಅದು ಆಲ್ರೆಡಿ ವೈರಲ್ ಕೂಡ ಆಗಿದೆ. ಅದು ತಾವೇ ಒಪ್ಕೊಂಡಿದ್ದಾರೆ. ಹನುಮಂತರಾಯಪ್ಪ ಅನ್ನೋರೇ ಅವರೇ ಒಪ್ಕೊಂಡಿದ್ದಾರೆ, ನಾನೇ ಮಾತಾಡಿರೋದು ಅಂತ. ಆಡಿಯೋ ಪೂರ್ತಿ ಇದೆ, ಇನ್ನೂ ಬರ್ಬೋದೇನೋ. ಅದ್ರಲ್ಲಿ ಏನೇನು ವಿಷಯ ಇದೆಯೋ ನಮಗೂ ಗೊತ್ತಿಲ್ಲ. ಬಂದಮೇಲೆ ನಮಗೂ ಗೊತ್ತಾಗುತ್ತೆ. ಆ ಆಡಿಯೋ ಒರಿಜಿನಲ್ಲು ಅಂದಮೇಲೆ ಇವರು ಹೆಂಗೆ ಹೇಳ್ತಾರೆ ಇದು ಶಾಸಕರು ಈ ಥರ ಮಾತಾಡಿದ್ದಾರೆ ಅಂತ? ಅವರಿಬ್ಬರು ಮಾಡಿರೋ ಪ್ರೀ ಪ್ಲ್ಯಾಂಡ್ ಅದು ಅಂತ ಅವರೇ ಒಪ್ಕೊಂಡಂಗೆ ಆಯ್ತಲ್ಲ. ಪ್ರೀ ಪ್ಲ್ಯಾಂಡ್ ಆಡಿಯೋನ ಲಾಂಚ್ ಮಾಡಿದ್ದಾರೆ. ಅದೇನು ಮಾಡ್ತಾರೆ ಕಳಿಸಿದ್ದಾರೆ FSLಗೆ. ಅವ್ರಿಗೆ ವರದಿ ಬರಲಿ, ಆದ್ಮೇಲೆ ಮಾತಾಡೋಣ. ಬಟ್ ಶಾಸಕರು ಈ ಕ್ಷೇತ್ರದ ಪ್ರತಿಯೊಬ್ಬರು ಹೆಣ್ಣು ಮಕ್ಳ ಬಗ್ಗೆ ಆಗಲಿ ತುಂಬ ಗೌರವ ಇದೆ. ಅದು ನನ್ನ ಹತ್ರ ಕೇಳೋದು ಬೇಡ. ಇಲ್ಲರೂ ಅಕ್ಕಪಕ್ಕ ಇರೋ ಹೆಣ್ಣು ಮಕ್ಳು ನೀವೇ ಹೋಗಿ ನೇರವಾಗಿ ಭೇಟಿ ಮಾಡಿ ಅವ್ರ ಬಗ್ಗೆ ಅವ್ರ ಹತ್ರ ಅಭಿಪ್ರಾಯ ತಗೊಳ್ಳಿ, ಅವರೇ ಹೇಳ್ತಾರೆ. ಶಾಸಕರ ಬಗ್ಗೆ ಇದುವರೆಗೂ ನಾನು ಯಾವ ಥರನೂ ಆ ಥರ ನಿಂದನೆ ಮಾಡಿದ್ದಾರೆ ಅಂತ ಕೇಳಿಲ್ಲ. ನಾನು ಮತ್ತಿಕೆರೆ ನಿವಾಸಿ. ದಿನ ಈ JP ಪಾರ್ಕಿಗೆ ವಾಕಿಂಗ್ ಬರ್ತೀನಿ 2 ಹೊತ್ತೂ. ಎಲ್ಲೂ ನಮಗೆ ಹೆಣ್ಮಕ್ಳಿಗೆ ಜೀವ ಬೆದರಿಕೆ ಆಗಲಿ ಅಥವಾ ತೊಂದರೆ ಆಗಲಿ ಇದುವರೆಗೂ ನಾನು ನೋಡಲಿಲ್ಲ, ಕೇಳಲಿಲ್ಲ. ಮತ್ತು ಅವರು ತುಂಬ ಜನಾಭಿಮಾನಿಗಳು ಇದ್ದಾರೆ. ಇಲ್ಲಿ ಬರ್ತಾ ಇರ್ತಾರೆ, ವಾಚ್ ಮಾಡ್ತಾ ಇರ್ತಾರೆ. ಆಮೇಲೆ ಅವರು ಬೇಕಾದಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ. ಪಾರ್ಕು ಇವಾಗ ತುಂಬ ಚೆನ್ನಾಗಿದೆ. ನಾವು ಎಲ್ಲರೂ ಧೈರ್ಯವಾಗಿ ಓಡಾಡ್ತಿದ್ದೀವಿ. ಎಷ್ಟೋ ಜನ ಮುದುಕರು ಇಲ್ಲಿ ಬಂದು ಒಳಗೂ ಬರಲ್ಲ, ಅವ್ರಿಗೆ ಬರೋಕ್ಕಾಗಲ್ಲ. ಅಷ್ಟು ಏಜ್ಡ್ ಪರ್ಸನ್ಸ್ ಬಂದು ಇಲ್ಲಿ ಕೂತ್ಕೊಂಡು ಮಾತುಕತೆ ಆಡ್ಕೊಂಡು ಹೋಗ್ತಾ ಇರ್ತಾರೆ ಖುಷಿಯಾಗಿ. ನಮ್ಮ ಏರಿಯಾ ಅಂತೂ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ನಾನೇನು ಹೇಳಬೇಕಾಗೇ ಇಲ್ಲ, ನೋಡಿದ್ರೇ ಗೊತ್ತಾಗುತ್ತೆ. ನಾವು 36-38 ವರ್ಷದಿಂದ ಇಲ್ಲಿ ಇರ್ತಕ್ಕಂಥ ಜನರು. ನಮಗೆ ಬೇಕಾದಷ್ಟು ಅನುಕೂಲನೂ ಮಾಡಿದ್ದಾರೆ. ಆಮೇಲೆ ಹೆಣ್ಮಕ್ಳನ್ನ ಗೌರವಿಸಿ ಅವರಿಗೆ ಗಣೇಶನ, ಈಗ ನಾವು ಗಣೇಶನ ಪೂಜೆ ಮಾಡ್ತೀವಿ, ನಮಗೆಲ್ರಿಗೂ ಗಣೇಶ ಕೊಟ್ಟರು. ಆಮೇಲೆ ಸಂಕ್ರಾಂತಿ ಹಬ್ಬದಲ್ಲಿ ಅವರು ಹೆಣ್ಣು ಮಕ್ಕಳಿಗೆ ಬಾಗಣ ಅಂತ ಕೊಡ್ತಾರೆ. ಎಷ್ಟೋ ಜನಕ್ಕೆ ಇವ್ರದ್ದು ಇನ್ಕ್ಲೂಡಿಂಗ್ ಮೀ ಇಸ್ಕೊಳ್ಳೋದು ಇಷ್ಟ ಇರಲ್ಲ, ಆದರೆ ಅವ್ರು ಬಾಗಣ ಅನ್ನೋ ಒಂದು ಪದ ಉಪಯೋಗಿಸ್ತಾರಲ್ಲ, ಅದಕ್ಕೋಸ್ಕರ ನಾವು ಅವ್ರಿಗೆ ಗೌರವ ಕೊಟ್ಟು ನಾವು ಇಸ್ಕೊಳ್ತೀವಿ. ಹಾಗೆ ಅವ್ರ ಬಗ್ಗೆ ಇದುವರೆಗೂ ಹೆಣ್ಣು ಮಕ್ಕಳು ಬಗ್ಗೆ ಹಾಗೆ ಹೀಗೆ ಹೇಳಿದ್ದಾರೆ, ಇಂಥ ನುಡಿಗಳನ್ನು ಅವ್ರು ಮಾತಾಡಿದ್ದಾರೆ ಅನ್ನೋದು ನನ್ನ ಕಿವಿಗಂತೂ ಬಿದ್ದಿಲ್ಲ. ನಮ್ಗೆ ಆ ಥರ ಭಾವನೆ ಇಲ್ಲೂ ಇಲ್ಲ ಅವ್ರ ಮೇಲೆ. ಅವರು ಚೆನ್ನಾಗಿ ನಮ್ಮನ್ನೆಲ್ಲ ನಡೆಸ್ಕೊಂಡು ಹೋಗಿದ್ದಾರೆ. ಅವರು ವಿರೋಧ ಪಕ್ಷ ನಾಯಕರು ಇವತ್ತಿಂದಲ್ಲ, ಸುಮಾರಾಗಿ ಒಂದು 15 ವರ್ಷದಿಂದ ಅವ್ರ ಮೇಲೆ ಪಿತೂರಿ ಮಾಡ್ತಾನೆ ಇದ್ದಾರೆ. ಆದರೆ ಬೇಕಂತ ಇದು ಮಾಡ್ತಾ ಇರೋದು. ಇದುವರೆಗೂ ನಾನು ಕೇಳಿದ್ದೀನಿ, TV ಎಲ್ಲ ನೋಡ್ತಾ ಇದ್ದೀನಿ, ಎಲ್ಲ ನ್ಯೂಸ್ ನೋಡ್ತಾ ಇದ್ದೀನಿ. ಆದರೆ ಅದು ವಾಯ್ಸು ರೆಕಾರ್ಡಿಂಗ್ ಮಾತ್ರ ಅವ್ರದ್ದಲ್ಲ. ಇವ್ರದ್ದು ಹನುಮಂತರಾಯಪ್ಪ ಅವ್ರದ್ದು ಮತ್ತು ಶೆಲುವರಾಜ್ ಅವ್ರದ್ದು TV ನ್ಯೂಸಲ್ಲಿ ನೋಡ್ತಾ ಇದ್ದೀನಿ, ವಾಯ್ಸ್ ನೋಡ್ತಾ ಇದ್ದೀನಿ. ಆ ವಾಯ್ಸ್ ನೋಡ್ತಾ ಇದ್ರೆ ಪಿತೂರಿ ಅನ್ನೋದು ಇವಾಗ ಕಾಂಗ್ರೆಸ್ ಅವರೇ ಇದೆಲ್ಲ ಮಾಡ್ತಾ ಇರೋದು ಅಂತ ಇವಾಗ ನ್ಯೂಸ್ ಬಂದಿದೆ. ಬಟ್ ಆದರೆ ಈಗ ವೇಲ್ನಾಯ್ಕ್ ಅವರು ಮತ್ತು ಶೆಲುವರಾಜ್ ಅವರು ಇವರಿಬ್ಬರು ಮಾಡ್ಕೊಂಡು ಒಂದು ಇದು ಮಾಡ್ತವ್ರೆ. ವೇಲ್ನಾಯ್ಕ್ ಅವರು ಇಡೀ ಏರಿಯಾದಲ್ಲಿ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಹೆಂಗೆ ಬೆಳೆದ್ರು ಹೆಂಗಿದ್ರು ಅನ್ನೋದು ನಮಗೆಲ್ಲ ಗೊತ್ತು. ಮುನಿರತ್ನ ಬಂದಮೇಲೆ ವೇಲ್ನಾಯ್ಕ್ ಅವರು ಮುಂದೆ ಹೊರದಿದ್ದಾರೆ. ಅವರು ದಾರಿ ತೋರಿಸೋರೆ, ಪ್ರತಿ ಒಂದು ಅವರೇ ಮಾಡಿದ್ದಾರೆ. ಇವತ್ತು ಅವರೊಂದು ಮಾಡಿದ್ಕೇನೆ ಇವರಿಗೆ ಪಾಠ ಕಳಿಸ್ತವ್ರೆ. ಅವರಿಂದನೇ ಬೆಳೆದಿರೋದು. ಇವತ್ತು ವೇಲ್ನಾಯ್ಕ್ ಅನ್ನೋದು ಯಾವ ಮೂಲೆನೂ ಯಾರಿಗೂ ಗೊತ್ತಿಲ್ಲ, ಯಾವ ರಾಜಕೀಯವ್ರಿಗೆ ಗೊತ್ತಿಲ್ಲ, ಇಡೀ ಏರಿಯಾಗಳಲ್ಲಿ ಯಾರು ಅನ್ನೋದೇ ಗೊತ್ತಿಲ್ಲ. ಎಲ್ಲೋ ಒಂದು ಮೂಲೆಯಲ್ಲಿದ್ದರು, ಎಲ್ಲಿ ಸುಬ್ದೇರ್ಪಳ್ಳಿಯ ಒಂದು ಮೂಲೆ ಅಂದರೆ ಒಂದು ಗಲ್ಲಿ. ಆ ಗಲ್ಲಿನಲ್ಲಿ ಬೆಳೆದವರು ಅವರು. ಸುಬ್ದೇರ್ಪಳ್ಳಿನಲ್ಲಿ ಬೆಳೆದವರು ಇವತ್ತು ಮುನಿರತ್ನವ್ರು ಕರ್ಕೊಂಬಂದು ಇವತ್ತು ಬೆಳೆಸೋರೆ. ಎಷ್ಟು ಮಟ್ಟಕ್ಕೆ ಬೆಳೆಸೋರು ಗೊತ್ತಾ? ರಾಜಕೀಯ ಅನ್ನೋದು ಬೆಳೆಸಿ ಅವರು ಎಲ್ಲ ಇದು ಮಾಡಿ ಅವ್ರ ಬಗ್ಗೆಯಿಂದ ಇವತ್ತುವರೆಗೂ ಅವ್ರ ಬಗ್ಗೆ ಎತ್ತಾಕ್ದಂಗೆ ಮಾತಾಡ್ತವ್ರೆ. ಇದೆಲ್ಲ ಬೇಕಂತ ಮಾಡ್ತಾವ್ರೆ. ಆದರೆ ಬೇಕಂತ ಮಾಡಿದ್ರು, ಆದರೆ ದೇವರು ಒಬ್ಬ ಮೇಲೆ ಇದ್ದಾನೆ, ಯಾವತ್ತೂ ಕೈ ಬಿಡಲ್ಲ. ಇವತ್ತು ಹೇಳ್ತಾ ಇದ್ದೀನಲ್ಲ, ಮುನಿರತ್ನವ್ರನ್ನ ಯಾರು ಏನು ಮಾಡೋಕ್ಕಾಗಲ್ಲ. ಅದು ಇನ್ನೊಂದು ಹೇಳ್ತೀನಿ, ಅವ್ರ ಬಳಗ ಜಾಸ್ತಿ ಇದೆ ಅಲ್ಲಿ. ಅವರು ಬಂಧು ಬಳಗ ಅನ್ನೋದು ಜಾಸ್ತಿ ಇದೆ, ನನಗೆ ಗೊತ್ತದು. ಅವ್ರ ಬಗ್ಗೆ ನನಗೆ ಗೊತ್ತು. ಇವತ್ತು ಹೇಳ್ತೀನಲ್ಲ, ಸೋಲಿಲ್ಲ ಸರ್ದಾರ.
ಇವತ್ತು ಚಾಲೆಂಜ್ ಕಟ್ತೀನಿ, ಯಾವ ರಾಜಕೀಯವರು ಬರಲಿ, ರಾಜೇಶ್ವರಿನಲ್ಲಿ ಬಂದು ಗೆದ್ಕೊಂಡು ಹೋಗ್ಲಿ ನೋಡೋಣ, ಚಾಲೆಂಜ್ ಕಟ್ತೀನಿ. ಇಲ್ಲಿಂದ RR ನಗರದವರೆಗೂ ಯಾರೇ ಕೈ ಬಿಟ್ಟರು ವೋಟರ್ಸು ಯಾವುದೇ ಕಾರಣಕ್ಕೂ ಅವ್ರನ್ನ ಕೈ ಬಿಡಲ್ಲ. ಇವತ್ತಲ್ಲ ಯಾವತ್ತೂ ಅವ್ರ ಜೊತೆ ಇರ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮುನಿರತ್ನಮ್ಮನವ್ರು ಮಾಡಿರೋ ಕೆಲಸಗಳಿದೆಯಲ್ಲ ಡೆವಲಪ್ಮೆಂಟು, ಅದೇ ಅವ್ರಿಗೆ ಗಾಡ್ ಫಾದರ್ಗಳು. ಇಲ್ಲಿ ನೋಡಿ, ಈ ಮನೆಗಳಿರ್ಬೋದು, ನೀವು BK ನಗರ ಮನೆಗಳಿರ್ಬೋದು, ಎಲ್ಲ ನೋಡಿ ಪ್ರತಿಯೊಂದೂ. ಆಮೇಲೆ ಅತಿ ಹೆಚ್ಚು ಅವ್ರು ಕೆಲಸ ಮಾಡಿಕೊಟ್ಟಿರೋದೇ SC STಗಳಿಗೆ ಮತ್ತು ಗೌಡ್ರ ಜನಾಂಗಗಳಿಗೆ ಎಲ್ಲರಿಗೂ ಕೆಲಸಗಳು ಮಾಡಿಕೊಟ್ಟವ್ರೆ. ಇವತ್ತೇನೋ ಕೆಳದರ್ಜೆ ಜನಾಂಗಗಳು ಇವತ್ತು ನೋಡಿ ಬೇಕಂದ್ರೆ ಎಲ್ಲೇ ಹೋಗಿ ಅಂಬೇಡ್ಕರ್ ನಗರ ಇರ್ಬೋದು, BK ನಗರ ಇರ್ಬೋದು, ಮತ್ತು ಮೋಹನ್ ಕುಮಾರ್ ನಗರ ಸ್ಲಮ್ ಇರ್ಬೋದು, ಎಲ್ಲೇ ಹೋದ್ರೂ ಪ್ರತಿಯೊಬ್ಬರಿಗೂ ಮನೆ ಕಟ್ಟಬೇಕು, ಪ್ರತಿಯೊಬ್ಬರಿಗೂ ಒಳ್ಳೆ ರೀತಿ ಸೌಕರ್ಯ ಸಿಗಬೇಕು ಅನ್ನೋದೇ ಅವ್ರ ಮನಸ್ಸಿನ ಒಂದು ಇಚ್ಛೆ. ಏನಾರ ನಾನು ಇವತ್ತೊಂದು ದಿವಸ ಒಬ್ಬ ಮಾಮೂಲಿ ರಾಜಕೀಯ ವ್ಯಕ್ತಿಗಳಾಗಿ ಬರಬಾರ್ದು, ನನ್ನ ಹೆಜ್ಜೆ ಗುರುತು ಇಲ್ಲಿ ಇರಬೇಕು, ನಾನು ಹೋದ್ರೂ ಸಹ ಆ ಹೆಜ್ಜೆ ಗುರುತು ಕಾಣಬೇಕು ಅಂತ ಹೇಳುವಂಥ ಏಕೈಕ ರಾಜಕೀಯ ವ್ಯಕ್ತಿ ಆ ಒಪ್ಪನ ಪರವಾಗಿ ಇಡೀ RR ನಗರ ಜನತೆ ಇರ್ತಾರೆ. ಅವ್ರ ಹಿಂದೆಗಡೆ ಕಾರ್ಯಕರ್ತರ ಪಡೆ ಇರ್ತದೆ. ಯಾವುದೇ ಕಾರಣಕ್ಕೂ ಅವರು ಯಾವುದಕ್ಕೂ ಇದು ಮಾಡುವಂಥ ವ್ಯವಸ್ಥೆನೇ ಇಲ್ಲ. ಮುನಿರತ್ನ MLA ತಿರ್ಗ ನಮಗೆ ಬೇಕಲೇಬೇಕು ನಮಗೆ. ಅವ್ರು ಏನು ತಪ್ಪು ಮಾಡಲಿಲ್ಲ. ಜನಗಳಿಗೆ ಇವತ್ತು ನಮ್ಮ ಏರಿಯಾ ಹೆಂಗಿತ್ತು ಅಂತಂದರೆ ಹಂಗಿತ್ತು. ಇವತ್ತು ಅಷ್ಟು ಚೆನ್ನಾಗೈತೆ ಅವರಿಂದ ಏನು ತಪ್ಪಿಲ್ಲ. ಅವ್ರು ತಪ್ಪು ಮಾಡಿರಲ್ಲ, ತಪ್ಪು ಮಾಡೋಕ್ಕೂ ಹೋಗಲ್ಲ. ಅವ್ರು ನಮಗೆ ತಿರ್ಗ ಬೇಕಲೇಬೇಕು. ನಮ್ಮ ಮುನಿರತ್ನ ಅವರು ಬೇಕಲೇಬೇಕು. ಲಾಕ್ಡೌನ್ ಟೈಮಲ್ಲಿ ಅನ್ನ ಕೊಟ್ಟಿದ್ದಾರೆ, ಅಕ್ಕಿ ಕೊಟ್ಟಿದ್ದಾರೆ, ಎಲ್ಲ ರೇಷನ್ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಸಕಲ ಸೌಭಾಗ್ಯ ಮಾಡಿದ್ದಾರೆ. ಅವ್ರು ಬೇಕಲೇಬೇಕು ನಮಗೆ. ಜಾತಿ ನಿಂದನೆ ಮಾಡಿದ್ದಾರೆ ಅಥವಾ ಜೀವ ಬೆದರಿಕೆ ಕೊಟ್ಟಿದ್ದಾರೆ ಅಂತ ಇಲ್ಲ ಮೇಡಮ್, ಅದೆಲ್ಲ ಸುಳ್ಳು. ಅದಲ್ಲ, ನೋ ಮೇಡಮ್, ಅದು ಸುಳ್ಳು ಮಾತದು. ಮನೆ ಕಟ್ಕೊಟ್ಟಿದ್ದಾರೆ. ಇಷ್ಟು ಏರಿಯಾಸಿಂದ ಅವರಿಂದಾನೇ ಚೆನ್ನಾಗೈತೆ. ಅವ್ರು ಇವಾಗ ಜಾತಿ ನಿಂದನೆ ಮತ್ತೆ ಜೀವ ಬೆದರಿಕೆ ಹೆಸರಲ್ಲಿ ಅರೆಸ್ಟ್ ಆಗಿದ್ದಾರೆ. ಯಾರಿಂದ ಅದು ಯಾರೋ ಸುಳ್ಳು ಮಾತಿಂದ ಹಂಗೆ ಮಾಡ್ತಾರೆ. ಅದು ಅವ್ರೇನು ಒಳ್ಳೇದೇ ಮಾಡಿದ್ದಾರೆ. ಇಷ್ಟು ನಮ್ಮ ಏರಿಯಾ ಇಂಪ್ರೂವ್ ಆಗ್ಬೇಕಂದ್ರೆ ಅವರಿಂದ ಆಗೈತೆ. ಸರ್ ಒಳ್ಳೆಯವರೇ. ನಮಗೆ ಮಳೆಗಾಲದಲ್ಲಿ ಎಲ್ಲ ವಸತಿ ಮಾಡಿಕೊಟ್ಟಾರೆ, ಮತ್ತು ನೀರು ಮನೆಗೂ ಪೈಪ್ ಹಾಕ್ಕೊಟ್ಟಾರೆ, ಮತ್ತು ಕೊರೋನಾ ಟೈಮಲ್ಲಿ ಮನೆಗೂ ಒಬ್ಬೊಬ್ಬರಿಗೂ ಹಾಲು ಪ್ಯಾಕೆಟು ರೇಷನ್ ಎಲ್ಲ ಕೊಟ್ಟಿದ್ದಾರೆ. ಮಕ್ಳಿಗೆಲ್ಲ ಓದೋಕ್ಕೆ ಬುಕ್ ಎಲ್ಲ ಕೊಟ್ಟಿದ್ದಾರೆ. ಸೊ ನಮ್ಮಿಂದ ಒಳ್ಳೇದಾಗಲಿ, ಅವ್ರಿಗೆ ಏನು ಇದಾಗಬಾರ್ದು ಅಂತ ನಾವು ಕೇಳ್ಕೊತೀವಿ. ನಮ್ಮ ಏರಿಯಾದಲ್ಲಿ ಅಂಥ ಇದು ಯಾರಿಗೇನು ನಡೆದಿಲ್ಲ ಮ್ಯಾಮ್. ನಮಗೆ ಅವ್ರು ಒಳ್ಳೇದೇನೆ ಮಾಡಿದ್ದಾರೆ. ಅಕ್ಕ ತಂಗಿಯರ ಥರ ಮಗಳ ಥರನೇ ಟ್ರೀಟ್ ಮಾಡಿದ್ದಾರೆ ಎಲ್ರಿಗೂ. ನಮ್ಮ ಒಳ್ಳೇದೇ ಮಾಡಿದಾರಮ್ಮ, ಅದಕ್ಕೇನು ತೊಂದರೆ ಇಲ್ಲ. ನಮಗೂ ಮನೆ ಕಟ್ಟಿದ್ದಾರೆ. ಕೊರೋನಾ ಟೈಮ್ನಲ್ಲಿ 3 ಹೊತ್ತು ನಮ್ಮ ಊಟ ಹಾಕಿದ್ದಾರೆ. ಎಲ್ಲ ನಮ್ಗೆ ನೀರು ಬಿಡ್ತಾರೆ ಟೈಮ್ ಸರಿಯಾಗಿ. ಕಾವೇರಿ ನೀರು ಬಿಡ್ತಾರೆ, ಬೋರ್ವೆಲ್ ನೀರು ಬಿಡ್ತಾರೆ, ಎಲ್ಲ ಮಾಡಿದ್ದಾರೆ. ನಮಗೇನು ತೊಂದರೆ ಮಾಡಿಲ್ಲ. ನಮ್ಮದು ಸೊಳ್ಳೆ ಇದ್ದಿದ್ದಲ್ಲ, ಎಲ್ಲ ಕೊಟ್ಕೊಂಡು ಎಲ್ಲ ಹೋಗೈತಿ. ಒಂದು ಸೊಳ್ಳೆ ಇಲ್ಲ. ಹಂಗೆ ಮಾಡಿದ್ದಾರೆ. ನಮಗೆ ಒಳ್ಳೇದೇ ಮಾಡಿದಾರೆ ಅಂತ ನಾವು ಹೇಳ್ತಾ ಇರೋದಮ್ಮ. ಸಮಸ್ಯೆ ಅಂತ ಬಂದಾಗ ಮಾತಾಡ್ಬೇಕು ಅಂತ ಅನ್ಕೊಂಡಾಗ ಅವ್ರು ಸಿಕ್ತಿದ್ರಾ ನಿಮ್ಗೆ ಮಾತಾಡ್ಲಿಕ್ಕೆ, ಅಥವಾ ಏನಾದ್ರು ಸಮಸ್ಯೆ ಅಂತ ಹೇಳ್ಕೊಡ್ಲಿಕ್ಕೆ ಸಿಕ್ತಿದ್ರಾ? ಏನು ಅಂದ್ರೆ ಎಲ್ಲ ಒಳ್ಳೇದು ಮಾಡಿದೀವಿ ಅಂತ ಹೇಳ್ತಾ ಇದ್ರು ಅಷ್ಟೇ. ಹೌದು, ಎಲ್ಲ ಊಟ ಹಾಕಿದ್ದಾರೆ. ಮತ್ತೆ ಏನಿಲ್ಲ, ಜೀವ ಬೆದರಿಕೆ ಅಂತ ಹೇಳ್ಬಿಟ್ಟು ಇವಾಗ ಅರೆಸ್ಟ್ ಆಗಿದ್ದಾರೆ. ಏನಿಲ್ಲಮ್ಮ, ಅವ್ರು ಒಳ್ಳೆಯವ್ರೆ. ನಮಗೆ ಒಳ್ಳೇದೇ ಮಾಡಿದ್ದಾರೆ. ನಮಗೆ ಒಳ್ಳೇದೇ ಮಾಡಲಿ ಅವರು. ಅಣ್ಣವರು ತುಂಬ ಒಳ್ಳೆ ಕೆಲಸ ಮಾಡಿದ ಏರಿಯಾಗೆಲ್ಲ ತುಂಬ ಇಲ್ಲಿ ಮನೆ ಕಟ್ಟಿಕೊಟ್ಟಿದ್ದಾರೆ. ತುಂಬ ಇದು ಇತ್ತು ಇಲ್ಲಿ. ಇವಾಗ ಎಲ್ಲರಿಗೂ ಮನೆ ಕಟ್ಟಿಕೊಟ್ಟಿದ್ದಾರೆ. ಎಲ್ಲ ಈ ಸೌಲಭ್ಯ ಇಲ್ಲೆಲ್ಲ ಮಾಡಿದ್ದಾರೆ. ತುಂಬ ಅಂದರೆ ಜಾಸ್ತಿ ಗಲೀಜಿತ್ತು ಏರಿಯಾ. ಎಲ್ಲ ಕ್ಲೀನಾಗಿ ಮನೆ ಕಟ್ಟಿ ಎಲ್ಲ ಮನೆ ಕ್ಲೀನ್ ಕೊಟ್ಟು ಮನೆ ಸೀಟ್ ಮನೆ ಇತ್ತು ಮುಂಚೆ. ಅವ್ರು ಮೋಲ್ಡ್ ಮನೆ ಮಾಡಿ ಕೊಟ್ಟಿದ್ದಾರೆ. ಎಲ್ಲ ಒಳ್ಳೇದೇ ಮಾಡಿದ್ದಾರೆ. ಆದರೆ ಏನು ಈ ಥರ ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ. ಇದರಲ್ಲಿ ಆ ಥರ ಮಾಡಬಾರ್ದು. ಯಾರಿಗೇ ಇರಲಿ, ಒಳ್ಳೆ ಕೆಲಸ ಮಾಡಿದವ್ರಿಗೆ ಇವಾಗ ಜಾಸ್ತಿ ಕಷ್ಟಗಳು ಬರ್ತೈತೆ. ಆ ಥರ ಮಾಡಬಾರ್ದು, ತಪ್ಪು ಅದು. ಅವರೆಲ್ಲ ತುಂಬ ಕ್ಲೀನಾಗಿ ನೀರು ಬಿಡ್ತಾರೆ ಕುಡಿಯೋದಕ್ಕೆ. ತುಂಬ ಕೊರೋನಾ ಟೈಮಲ್ಲಿ ಊಟ ಎಲ್ಲ ಹಾಕಿದ್ದಾರೆ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಈ ಥರ ಆಗಬಾರ್ದು. ಆ ಥರ ಆದರೆ ಬೇಜಾರಾಗುತ್ತೆ ಯಾರಿಗೇ ಇರಲಿ. ಏರಿಯಾದಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಆ ಥರ ಎಲ್ಲ ಮಾಡಬಾರ್ದು. ಬೇಜಾರಾಗುತ್ತೆ ನಮಗೆಲ್ಲ. ಒಂಥರ ದುಃಖ ಆದಂಗೆ ಆಗುತ್ತೆ. ಸ್ಲಮ್ ಏರಿಯಾರಲ್ಲೇ ಅವ್ರು ಇರೋದು. ಇಲ್ಲಿ ತುಂಬ ಇಲ್ಲಿ ಪಾರ್ಕಲ್ಲಿ ಇರೋದುವಾಗ ಇಲ್ಲಿ ತುಂಬ ಕೆರೆ ನೀರೆಲ್ಲ ವಾಸನೆ ಹೊಡಿತಾಯಿತ್ತು. ಇಲ್ಲೆಲ್ಲ ಸೊಳ್ಳೆಗಳೆಲ್ಲ ಬರ್ತಾಯಿತ್ತು. ಅದು ಕಟ್ಟಿದ ಮೇಲೇ ಸ್ವಲ್ಪ ಪರವಾಗಿಲ್ಲ, ಸೊಳ್ಳೆಗಳು ಬರಲ್ಲ. ತುಂಬ ಪ್ರಾಬ್ಲಮ್ ಅಂದರೆ ಅಲ್ಲಿ ಹುಲ್ಲು ಎಲ್ಲ ವಾಸನೆ, ತುಂಬ ಕೆರೆ ನೀರು ವಾಸನೆ ಅಂದರೆ ವಾಸನೆ ಇತ್ತು. ತುಂಬ ಇದು ಗಟ್ರ ಮೋರಿ ಥರನೇ ಇತ್ತು, ದೊಡ್ಡ ಮೋರಿ ಥರನೇ. ಇವಾಗ ಎಲ್ಲ ಕಟ್ಟಿದ ಮೇಲೆ ಕ್ಲೀನಾಗಿ ಆಗಿದೆ. ನೀರೆಲ್ಲ ಪಾಸ್ ಆಗುತ್ತೆ. ಇವಾಗೆಲ್ಲ ಅಲ್ಲಿ ಸ್ವಲ್ಪ ಸೌಲಭ್ಯ ಇದ್ರ ಥರ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿದೆ. ಅವರು ಈ ಥರ ಅರೆಸ್ಟ್ ಆಗಬಾರ್ದಿತ್ತು. ಬೇಜಾರಾಗುತ್ತೆ. ನೀರಿಲ್ದಂಗಿತ್ತು. ತುಂಬ ಕಷ್ಟ ಬಿದ್ದೋ ನಾವು. ನೀರಂದರೆ ಇಲ್ಲಿಗೆ ಹೋಯ್ತಾ ಇದ್ದೋ.
ನೀರೇ ಇಲ್ದಂಗಿತ್ತು. ಅವ್ರು ಬಂದರು, ನಿಮ್ಗೆ ಏನಮ್ಮ ಬೇಕು ಅಂತ ಕೇಳಿದ್ರು. ಸರ್ ನಮ್ಗೆ ಏನು ಬೇಡ, ನೀರು ಬೇಕು ಅಂದರು. ಮನೆ ಇಲ್ದವ್ರಿಗೂ ಮನೇನೂ ಕಟ್ಟಿಕೊಟ್ಟಿದ್ದಾರೆ. ನೀರು ಮುಖ್ಯ, ನಮ್ಗೆ ನೀರು ಕೊಟ್ಟಿದ್ದಾರೆ. ಕೊರೋನಾ ಟೈಮಲ್ಲೆಲ್ಲ ಊಟ ಹಾಕಿದ್ದಾರೆ, ಎಲ್ಲ ಸಹಾಯ ಮಾಡಿದ್ದಾರೆ. ಆ ಥರ ಏನಿಲ್ವಲ್ಲ, ಅವರು ಮೊದಲಿಂದನೂ ಒಳ್ಳೆ ರೀತಿಲೇ ನಡ್ಕೊಂಡು ಹೋಗ್ತಾಯಿದ್ರು. ನಮಗೆಲ್ಲ ಸಹಾಯ ಮಾಡೋದು, ದುಡ್ಡು ಬರೋಂಗೆ ಮಾಡಿದ್ರು. ಇದೆಲ್ಲ JP ಪಾರ್ಕೆಲ್ಲ ಇಂಪ್ರೂವ್ ಮಾಡಿದ್ದಾರೆ. ಆ ಥರ ನಮ್ಮ ಗಮನಕ್ಕೇನು ಬಂದಿಲ್ಲ ಮೇಡಮ್. ಇವಾಗೇನೋ ಈ ಥರ ಆಗಿದೆ, ಏನೋ ಗೊತ್ತಿಲ್ಲ ಮೇಡಮ್. ಅಷ್ಟೇನೆ, ಒಳ್ಳೆ ಜನನೇ, ಒಳ್ಳೆಯವರೇನೆ ಪಾಪ. ಮುನಿರತ್ನ ಅವರು ಒಳ್ಳೆಯ ಜನನೇ. ನಾವು ಏರಿಯಾದಿಂದ ನಮ್ಗೆ ಎಷ್ಟೋ ಸಹಾಯ ಮಾಡಿದ್ದಾರೆ. ಯಾರನ್ನ ಸತ್ತೋದ್ರೆ ಬಂದು ದುಡ್ಡು ಕೊಡೋದು, ಅವ್ರಿಗೆಲ್ಲ ಶವ ಸಂಸ್ಕಾರಕ್ಕೆಲ್ಲ ಮಾಡಿದ್ರು ಮೇಡಮ್ ಎಲ್ಲನೂ. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಜನ ಹೇಳೋ ಪ್ರಕಾರ RR ನಗರ ಕ್ಷೇತ್ರದಲ್ಲಿ ಶಾಸಕ ಮುನಿರತ್ನ ಅವರು 4 ಬಾರಿ ಶಾಸಕರಾಗಿ ಸಾಕಷ್ಟು ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಈ ರೀತಿಯಾದ ಅಪವಾದ ಏನ್ ಕೇಳಿ ಬರ್ತಾ ಇದೆ ಶಾಸಕರ ಬಗ್ಗೆ, ಮುನಿರತ್ನ ಅವರ ಬಗ್ಗೆ, ಅದು ಕೇವಲ ಸುಳ್ಳು ಆಪಾದನೆ ಅಥವಾ ರಾಜಕೀಯ ಷಡ್ಯಂತ್ರಗಳಿಂದ ಮಾತ್ರ ಇದು ನಡೀತಾ ಇದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮರಾಮನ್ ಪವನ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.